ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟಫಲಪ್ರದಂ ಸಂಸಾರಕ್ಲೇಶ ಸಂಶ್ರಾಂತ ಸಜ್ಜನಾವನತತ್ಪರಾಃ ದಯಾಲವೋ ಮಹಾಂತಸ್ತಾನ್ ಗುರೂನ್ನತ್ವಾ ಗಿರಂ ಭಜೆ ಗ್ರಂಥೋಯಮಪಿ ಭಕ್ವರ್ಥೋ ಭಾಷ್ಯಂಚಾತ್ಯರ್ಥವಿಸ್ತರಂ ಇತ್ಯುಕ್ತಿ ಸಾಮ್ಯಾತ್ ಸಂಕ್ಷೇಪ ಭಾಷ್ಯಂಚಾತ್ಯರ್ಥವಿಸ್ತರಂ ಅನಂತೋರ್ಥ ಪ್ರಕಟಿತಸ್ತ್ವಯಾಣೌ ಭಾಷ್ಯಸಂಗ್ರಹೇ ಇತ್ಯಾಹು ಶ್ರೀಮದಾನಂದತೀರ್ಥಾರ್ಯೌಪಸದಾಪಿ. ಸೂತ್ರಾರ್ಥಂ ಹೃದಿ ಕೃತ್ವೈವ ಭಾಷ್ಯಾರ್ಥಂ ಸಂಪ್ರಕಾಶಯೇ ಅವಿಕ್ಷೇಪೇಣ ಬೋಧಾರ್ಥಂ ಬುದ್ಧ್ಯಂತಾಂ ತದ್ವಿವೇಕಿನಃ. ಶ್ರೌತಸ್ಮೃತಿ ವಿರುದ್ಧತ್ವಾತ್ ಸ್ಮೃತಯೋ ನ ಗುಣಾನ್ ಹರೇಃ ನಿಷೇದ್ಧುಂ ಶಕ್ನುಯುರ್ವೇದಾ ನಿತ್ಯತ್ವಾನ್ ಮಾನಮುತ್ತಮಂ. ಜೀವಸ್ತದ್ವಶಗ ಸದಾ ಅಣುಭಾಷ್ಯದಲ್ಲಿ ಬಂದ ಜೀವಸ್ತದ್ವಶಗ ಸದಾ ಅನ್ನುವ ಆ ವಾಕ್ಯ ಎಷ್ಟು ಅಧಿಕರಣಗಳ ಅರ್ಥವನ್ನು ಸಂಗ್ರಹ ಮಾಡ್ತಾ ಇದೆ ಅಂತ ತತ್ವಮಂಜರಿಯಲ್ಲಿ ಮಂತ್ರಾಲಯ ಪ್ರಭುಗಳು ತಿಳಿಸ್ತಾ ಬರ್ತಾ ಇದ್ದಾರೆ. ಹಿಂದೆ ಪುಂಸ್ತ್ವಾಧಿಕರಣವನ್ನು ನಾವು ಅನುಸಂಧಾನ ಮಾಡಿದ್ವಿ ಹಿಂದಿನ ಪಾಠದಲ್ಲಿ. ಅದು ಕೂಡ ಜೀವಸ್ತದ್ವಶಗ ಸದಾ ಅನ್ನೋದರಿಂದ ಸಂಗ್ರಹಿತ ಆಗಿದೆ ಅಂತ ತಿಳಿಸಿದರು. ಪುಂಸ್ತ್ವಾದಿವತ್ವಸ್ಯ ಸತ್ವ ಅಭಿವ್ಯಕ್ತಿ ಯೋಗಾತ್ ಅಂತ 2 ಸೂತ್ರಗಳನ್ನು ಒಳಗೊಂಡ ಅಧಿಕರಣ. ಅದಾದ ಮೇಲೆ 17ನೇ ಅಧಿಕರಣ, 2ನೇ ಅಧ್ಯಾಯ 3ನೇ ಪಾದ 17ನೇ ಅಧಿಕರಣ. ಓಂ ಕರ್ತಾ ಶಾಸ್ತ್ರಾರ್ಥವತ್ವಾತ್ ಓಂ, ಓಂ ವಿಹಾರೋಪದೇಶಾತ್ ಓಂ, ಓಂ ಉಪಾದಾನಾತ್ ಓಂ, ಓಂ ವ್ಯಪದೇಶಾಚ್ಚ ಕ್ರಿಯಾಯಾಂ ನಚೇನ್ ನಿರ್ದೇಶ ವಿಪರ್ಯಯಃ ಓಂ, ಓಂ ಉಪಲಬ್ಧಿವದ್ ಅನಿಯಮಃ ಓಂ, ಓಂ ಶಕ್ತಿ ವಿಪರ್ಯಯಾತ್ ಓಂ, ಓಂ ಸಮಾಧ್ಯಭಾವಾಚ್ಚ ಓಂ, ಓಂ ಯಥಾ ಚ ತಕ್ಷೋಭಯಥಾ ಓಂ, ಓಂ ಪರಾತ್ತು ತಚ್ಛ್ರುತೇಃ ಓಂ, ಓಂ ಕೃತ ಪ್ರಯತ್ನಾಪೇಕ್ಷಸ್ತು ವಿಹಿತ ಪ್ರತಿಷೇಧಾವೈರ್ಥ್ಯಾದಿಭ್ಯಃ ಓಂ. ಕರ್ತೃಧಿಕರಣ, ಕರ್ತೃತ್ವಾಧಿಕರಣ ಅಂತ ಕರೀತಾರೆ ಇದನ್ನು. ಕರ್ತೃತ್ವಾಧಿಕರಣ, ಕರ್ತೃತ್ವಾಧಿಕರಣದಲ್ಲಿ 9 ಸೂತ್ರಗಳು ಕಂಡು ಬರ್ತವೆ. ಆ 9 ಸೂತ್ರಗಳ ಸಂಗ್ರಹ ಜೀವಸ್ತದ್ವಶಗ ಸದಾ ಅನ್ನುವ ಅಣುಭಾಷ್ಯದ ವಚನದಿಂದ ಆಗಿದೆ. ಈ ಅಧಿಕರಣಕ್ಕೆ ಪೂರ್ವಪಕ್ಷದ ಅಭಿಪ್ರಾಯವೇನು, ಪೂರ್ವಪಕ್ಷ ಏನು ಅಂತ ತಿಳಿದಿರಬೇಕು. ಆಮೇಲೆ ಸಿದ್ಧಾಂತ ನೋಡ್ಲಿಕ್ಕೆ ಆಗ್ತದೆ. ಕರ್ತ, ಜೀವನಿಗೆ ಕರ್ತೃತ್ವ ಇದೇನೋ ಇಲ್ವೋ ಅಂತ ಚರ್ಚೆ ಮಾಡಿದಾಗ ಇಲ್ಲ ಅನ್ನೋ ಪೂರ್ವಪಕ್ಷವನ್ನು ಇಟ್ಟುಕೊಂಡು ಸಿದ್ಧಾಂತ ಮಾಡುವಾಗ ಇದೇ ಕರ್ತೃತ್ವ ಅಂತ ಮಾಡಿದ್ದಾರೆ. ಓಂ ಕರ್ತ ಶಾಸ್ತ್ರಾರ್ಥವತ್ವಾತ್ ಓಂ, ಜೀವ ಕರ್ತ, ಜೀವಾತ್ಮನು ಕರ್ತೃವಾಗಿದ್ದಾನೆ. ಎಲ್ಲರೂ ಇದನ್ನ ಚೆನ್ನಾಗಿ ಗಮನಿಸಬೇಕು. ಜೀವನಿಗೆ ಕರ್ತೃತ್ವ ಇದೆ. ಯಾಕೆ? ಯುಕ್ತಿ ಏನು ಅಂತಂದ್ರೆ ಶಾಸ್ತ್ರಾರ್ಥವತ್ವಾತ್. ಶಾಸ್ತ್ರಾರ್ಥವತ್ವಾತ್ ಅನ್ನೋ ಪದದ ಅಭಿಪ್ರಾಯ, ಶಾಸ್ತ್ರ ವಿಧಿಯನ್ನು ಮಾಡುತ್ತದೆ ಹಾಗೂ ನಿಷೇಧವನ್ನು ಮಾಡುತ್ತದೆ. ವಿಧಿ ನಿಷೇಧ ರೂಪಸ್ಯ ಪ್ರಯೋಜನವತ್ವ ಲಾಭಾತ್. ವಿಧಿ ನಿಷೇಧ ರೂಪವಾದ ಪ್ರಯೋಜನ ಶಾಸ್ತ್ರಕ್ಕೆ ಉಪಪನ್ನವಾಗಬೇಕಾದ್ರೆ ಜೀವನಿಗೆ ಕರ್ತೃತ್ವ ಅಂಗೀಕಾರ ಮಾಡಲೇಬೇಕು. ಜೀವ ಕರ್ತೃ ಅಲ್ಲ ಅಂತಾದ್ರೆ ಶಾಸ್ತ್ರಗಳಲ್ಲಿ ಹೇಳುವ ವಿಧಿ ನಿಷೇಧಗಳಿಗೆ ಬಾಧ್ಯನ ಯಾರು?
ಶಾಸ್ತ್ರ ಇಂಥದ್ದನ್ನು ಮಾಡು ಅಂತ ಹೇಳ್ತದೆ, ಅದನ್ನು ವಿಧಿ ಅಂತ ಕರೀತಾರೆ. ಇಂಥದ್ದನ್ನು ಮಾಡಬೇಡ ಅಂತ ಹೇಳ್ತದೆ, ಅದನ್ನು ನಿಷೇಧ ಅಂತ ಕರೀತಾರೆ. ಇಂಥದ್ದನ್ನು ಮಾಡು ಅನ್ನುವ ವಿಧಿಗೆ ಕರ್ತೃತ್ವವೇ ಇಲ್ಲ ಜೀವನಿಗೆ ಅಂತಾದ್ರೆ ಬಾಧ್ಯ ಯಾರು? ಇಂಥದ್ದನ್ನು ಮಾಡಬೇಡ ಅಂತ ನಿಷೇಧ ಮಾಡಬೇಕಾದ್ರೆ ಕರ್ತೃತ್ವ ಜೀವನಿಗಿಲ್ಲ ಅಂತ ಹೇಳಿಬಿಟ್ರೆ, ಹಾಗಾದ್ರೆ ಶಾಸ್ತ್ರದಲ್ಲಿ ಹೇಳಿದಂಥ ಇಂಥದ್ದನ್ನು ಮಾಡಬೇಡ ಅಂತನ್ನುವ ನಿಷೇಧಕ್ಕೆ ಯಾರು ಬಾಧ್ಯ? ನೋಡಿ, ಶಾಸ್ತ್ರ ಅರ್ಥವತ್ ಆಗಬೇಕಾದ್ರೆ, ಅಂದ್ರೆ ಪ್ರಯೋಜನವತ್ತಾಗಬೇಕಾದ್ರೆ ಜೀವನಿಗೆ ಕರ್ತೃತ್ವ ಅನಿವಾರ್ಯ ಆಯಿತು. ಜೀವಕರ್ತೃತ್ವಂ ಅಪೇಕ್ಷತೆ ಶಾಸ್ತ್ರಸ್ಯ ಪ್ರಯೋಜನವತ್ವಂ. ಇಲ್ಲದೆ ಹೋದ್ರೆ ಶಾಸ್ತ್ರ ವಿಧಿ ನಿಷೇಧಗಳನ್ನು ಮಾಡಲೇಬಾರದು. ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಕರ್ತ ಶಾಸ್ತ್ರಾರ್ಥವತ್ವಾತ್, ಈ ಸೂತ್ರ ಬಹಳ ಮುಖ್ಯವಾದ ಸೂತ್ರ. ಜೀವನಿಗೆ ಕರ್ತೃತ್ವ ಇದೆ ಅಂತ ಸಮರ್ಥನೆ ಮಾಡುವಂಥ ಸೂತ್ರ. ಅವಶ್ಯ ಒಪ್ಪಲೇಬೇಕು ಜೀವನಿಗೆ ಕರ್ತೃತ್ವ ಅಂತ ಹೇಳುವ ಸೂತ್ರ, ಸಮರ್ಥಿಸುವ ಸೂತ್ರ. ಇದೇ ಅಧಿಕರಣದ 2ನೇ ಸೂತ್ರ. ಒಟ್ಟು 9 ಸೂತ್ರಗಳಿವೆ. 2ನೇ ಸೂತ್ರ ಓಂ ವಿಹಾರೋಪದೇಶಾತ್ ಓಂ. ಕೆಲವರು ಜೀವನಲ್ಲಿ ಕರ್ತೃತ್ವವನ್ನ ವಾಸ್ತವಿಕವಾದದ್ದು ಒಪ್ಪಬಾರದು, ಭ್ರಾಂತಿಯಿಂದ ಕಲ್ಪಿತವಾದದ್ದು ಒಪ್ಪಬೇಕು ಅಂತ ವಾದ ಮಾಡ್ತಾರೆ. ಜೀವನಿಗೆ ಕರ್ತೃತ್ವ ಭ್ರಾಂತಿ ಕಲ್ಪಿತ ಅಂತ, ಆತನಲ್ಲಿ ಕರ್ತೃತ್ವ ಇಲ್ಲ, ಭ್ರಾಂತಿಯಿಂದ ಕಲ್ಪನೆ ಮಾಡಿಕೊಂಡ್ರೆ ಆಯ್ತು ಅಂತ. ಆ ರೀತಿ ವಾದ ಮಾಡೋರಿಗೂ ಸೂತ್ರಕಾರರು ಉತ್ತರ ಕೊಟ್ಟಿದ್ದಾರೆ. ಜೀವನ ಕರ್ತೃತ್ವ ಭ್ರಾಂತಿ ಕಲ್ಪಿತ ಅಂತ ಹೇಳಬಾರದು. ಯಾಕೆ? ವಿಹಾರೋಪದೇಶಾತ್, ಮುಕ್ತಿಯಲ್ಲಿಯೂ ಕೂಡ ಜೀವನಿಗೆ ವಿಹಾರವನ್ನು ಉಪದೇಶ ಮಾಡುತ್ತದೆ. ವಿಹಾರ ಅಂದ್ರೆ ಏನು? ಕ್ರೀಡೆ. ಕ್ರೀಡಾ ಕರ್ತೃತ್ವದ ಉಪದೇಶ ಜಕ್ಷನ್ ಕ್ರೀಡನ್ ರಮಮಾಣ ಅಂತ ಮುಕ್ತಿಯಲ್ಲೂ ಕೂಡ ಹೇಳಿದೆ. ಮುಕ್ತಿಗೆ ಹೋದ ಮೇಲೆ ಜೀವಾತ್ಮ ಕ್ರೀಡೆ ಮಾಡ್ತಾನೆ, ವಿಹಾರ ಮಾಡ್ತಾನೆ, ಓಡಾಡ್ತಾನೆ, ಉಣ್ತಾನೆ. ಅವನಲ್ಲಿ ಕರ್ತೃತ್ವವೇ ಇಲ್ಲದೆ ಹೋದ್ರೆ ಈ ಎಲ್ಲ ಉಪದೇಶದ ಮಾತುಗಳನ್ನು ಹೇಗೆ ಕೂಡಿಸ್ಬೇಕು? ಯೋಚನೆ ಮಾಡಿ. ವಿಹಾರ ಉಪದೇಶವನ್ನು ಮಾಡಿದ್ರಿಂದಲೇನೆ ಮುಕ್ತಿಯಲ್ಲಿ ಭ್ರಾಂತಿ ಬರಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಭ್ರಾಂತಿ ಕಲ್ಪಿತ ಅಲ್ಲ, ಜೀವನ ಕರ್ತೃತ್ವ ಭ್ರಾಂತಿ ಕಲ್ಪಿತ ಅಲ್ಲ. ವಿಹಾರೋಪದೇಶ ಅನ್ನೋದು ಈ ರೀತಿಯ ಅರ್ಥ ಕೊಡ್ತಾ ಇದೆ. 2ನೇ ಸೂತ್ರದಿಂದ ತಿಳಿದದ್ದು ಅಭಿಪ್ರಾಯ. ಓಂ ಉಪಾದಾನಾತ್ ಓಂ ಅಂತ 3ನೇ ಸೂತ್ರ. ಜೀವನ ಕರ್ತೃತ್ವ ಕಾಲ್ಪನಿಕ ಅಲ್ಲ ಅಂತನ್ನೋದು ವಿಹಾರೋಪದೇಶಾತ್ ಅನ್ನೋ ಸೂತ್ರದಿಂದ ಹೇಗೆ ಸಮರ್ಥಿಸಿದ್ರೋ ಹಾಗೆ ಮುಂದುವರೆದ ಮತ್ತೊಂದು ಸೂತ್ರ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ಸಿದ್ಧವಾದ್ದರಿಂದ ಉಪಾದಾನಾದಿಗಳನ್ನ ಪ್ರತ್ಯಕ್ಷ ಸಿದ್ಧವಾಗಿ ನೋಡ್ತಾ ಇದ್ದೇವೆ. ಆ ಕಾರಣದಿಂದಲೂ ಜೀವನ ಕರ್ತೃತ್ವ ಕಾಲ್ಪನಿಕ ಅಲ್ಲ, ವಾಸ್ತವ. ಮೋಕ್ಷಾದ್ಯುಪದೇಶೇನ ಸಾಧನಾದ್ಯುಪಾದಾನಸ್ಯ ಪ್ರತ್ಯಕ್ಷ ಸಿದ್ಧತ್ವಾತ್ ನ ಕಾಲ್ಪನಿಕಂ ಕರ್ತೃತ್ವಂ. ಉಪಾದಾನಾತ್ ಸೂತ್ರಕ್ಕೆ ಹೀಗೆ ಅರ್ಥ ಬರೆದಿದ್ದಾರೆ. ಮೋಕ್ಷಾದ್ಯುಪದೇಶವನ್ನು ಮಾಡಿ ಅದಕ್ಕೆ ಬೇಕಾಗುವಂತಹ ಸಾಧನಗಳು, ಆ ಸಾಧನಗಳನ್ನೆಲ್ಲ ಮಾಡ್ತಾನೆ, ಮಾಡಿ ಮೋಕ್ಷವನ್ನು ಪಡಿತಾನೆ. ಆ ಸಾಧನಗಳನ್ನು ಮಾಡೋದು ಅಂದ್ರೆ ಏನು? ವೈರಾಗ್ಯ ಸಂಪಾದನೆ ಮಾಡೋದು, ಜ್ಞಾನವನ್ನ ಗುರುಗಳ ಮೂಲಕವಾಗಿ ಉಪದೇಶ ಮಾಡಿಸ್ಕೊಂಡು ಪಡೆಯೋದು, ಭಕ್ತಿಯನ್ನು ಅಭಿವೃದ್ಧಿ ಮಾಡಿಕೊಳ್ಳೋದು, ಇವೆಲ್ಲ ಮೋಕ್ಷ ಸಾಧನಗಳು. ಅವುಗಳನ್ನ ಸಾಧಕನಾದವನು ತಾನು ಪ್ರಯತ್ನ ಪಟ್ಟು ಪಡಿತಾ ಇದ್ದಾನೆ.
ಅವನಲ್ಲಿ ಕರ್ತೃತ್ವವೇ ಕಾಲ್ಪನಿಕ ಆಗಿದ್ರೆ ಇವನ್ನೆಲ್ಲ ಆತ ಪಡಿಬೇಕು ಅಂತ ಪ್ರಯತ್ನ ಪಟ್ಟು ಪಡಿಲಿಕ್ಕೆ ಅಂತ ಹೊರಡೋದು, ಪ್ರಯತ್ನ ಪಡೋದು, ಸಾಧನಾದಿಗಳನ್ನು ಸ್ವೀಕರಿಸೋದು ಅವು ಯಾವುದೂ ಉಪಪನ್ನವಾಗಲ್ಲ. ಜೀವನಿಗೆ ವಾಸ್ತವ ಕರ್ತೃತ್ವ ಒಪ್ಪುಗೊಳ್ಳದೆ ಹೋದ್ರೆ ಆಗುವಂತಹ ಸಮಸ್ಯೆಗಳು ಏನು ಅಂತ ನಿಮಗೆ ತಿಳಿತಾ ಇದೆ. 3ನೇ ಸೂತ್ರ ಜೀವನ ಕರ್ತೃತ್ವ ಅದು ಕಾಲ್ಪನಿಕ ಅಲ್ಲ ಅಂತನ್ನೋದನ್ನೇ ಪುನಃ ಸಮರ್ಥನೆ ಮಾಡಿತು. 4ನೇ ಸೂತ್ರ ಓಂ ವ್ಯಪದೇಶಾಚ ಕ್ರಿಯಾಯಾಂ ನಚೇನ್ ನಿರ್ದೇಶ ವಿಪರ್ಯಯ ಓಂ. ಮೊದಲನೇ ಸೂತ್ರದಲ್ಲಿ ಹೇಳಿದ್ದನ್ನೇ ಮತ್ತೆ ಮುಂದುವರೆದು ಮತ್ತೊಂದು ಯುಕ್ತಿಯನ್ನು ಕೊಟ್ಟು ಸಮರ್ಥನೆಯನ್ನು ಹೇಳ್ತಾರೆ. ಜೀವನನ್ನ ಕರ್ತ ಅಂತ ಒಪ್ಪಲೇಬೇಕು. ಜೀವ ಕರ್ತೈವ, ಕರ್ತ ಅಂತ ಒಪ್ಪಲೇಬೇಕು. ಯಾಕೆ? ಕ್ರಿಯಾಯಾಮ್ ನಚೇ ನಿರ್ದೇಶ ವ್ಯಪರ್ಯಯ. ಉಪಾಸನಾ ಅನ್ನುವಂಥ ಕ್ರಿಯೆ, ಆ ಉಪಾಸನಾ ಅನ್ನೋದು ಕ್ರಿಯೆ ಅಂದಮೇಲೆ ಕ್ರಿಯೆಗೆ ಒಂದು ಕರ್ತೃ ಇನ್ನೊಂದು ಕರ್ಮ ಇದ್ರನೇನೆ ಕ್ರಿಯಾತ್ವ ಉಪಪನ್ನವಾಗ್ತದೆ. ಕೆಲವು ಕ್ರಿಯೆಗೆ ಕರ್ಮ ಇರಲ್ಲ ಅಂತ ಕಂಡು ಬರ್ಬೋದು. ಕರ್ತೃ ಇದ್ದೇ ಇರ್ತಾನೆ. ಕ್ರಿಯೆ ಅಂತ ಹೇಳಿದ ಮೇಲೆ ಅದಕ್ಕೆ ಕರ್ತೃ ಇರಲೇಬೇಕು. ಉಪಾಸನಾ ರೂಪ ಕ್ರಿಯಾದಲ್ಲಿ ಕರ್ತೃತ್ವೇನ ಜೀವನನ್ನು ಹೇಳ್ತದೆ ಉಪನಿಷತ್ತು. ಉಪಾಸನೆ ಮಾಡು ಅಂತ ಉಪಾಸನಾ ಕ್ರಿಯಾವನ್ನು ವಿಧಾನ ಮಾಡ್ತದೆ. ಮಾಡು ಅಂತ ವಿಧಾನ ಮಾಡಬೇಕಾದ್ರೆ ಆ ಕ್ರಿಯೆಗೆ ಒಬ್ಬ ಕರ್ತೃ ಯಾರನ್ನು ಕುರಿತು ವಿಧಾನ ಮಾಡಿತು? ದೇವರನ್ನು ಉಪಾಸನೆ ಮಾಡು ಅಂತ ವೇದ ಹೇಳ್ತದ? ಅವನಿಗೆ ಯಾಕೆ ಉಪಾಸನೆ ಅವಶ್ಯಕತೆನೇ ಇಲ್ಲ. ಅವನಿಗೆ ಉಪಾಸನೆ ಮಾಡ್ತಾನೆ ಪೂರ್ಣಮದ, ಅವನಿಗೇನು ಪಡಿಬೇಕಾದದ್ದಿದೆ. ಹಾಗಾದ್ರೆ ಉಪಾಸನಾ ರೂಪ ಕ್ರಿಯಾಯಾಮ್ ತಸ್ಯ ಕರ್ತೃತ್ವೇನ ವ್ಯಪದೇಶಾತ್ ಆತ್ಮಾನಮೇವ ಲೋಕಮುಪಾಸೀತ. ಆತ್ಮಾನಮೇವ ಲೋಕಂ ಉಪಾಸೀತ ಅಂತ ಸ್ಪಷ್ಟವಾಗಿ ಜೀವನಿಗೆ ಕರ್ತೃತ್ವವನ್ನ ವ್ಯಪದೇಶ ಮಾಡ್ತದೆ. ಜೀವನಿಗೆ ಕರ್ತೃತ್ವ ಇಲ್ಲದೆ ಹೋಗಿದ್ರೆ ಆತ್ಮಾನಂ ಅಂತ ನಿರ್ದೇಶ ಮಾಡಿದ್ದನ್ನ ವ್ಯತ್ಯಾಸ ಮಾಡಬೇಕು. ವಿಪರ್ಯಯ ಸ್ಯಾತ್. ಆತ್ಮಾನಂ ಇತಿ ನಿರ್ದೇಶಸ್ಯ ವಿಪರ್ಯಯ ಸ್ಯಾತ್. ವ್ಯತ್ಯಾಸ ಮಾಡಬೇಕಾದೀತು. ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆತ್ಮಾನಮೇವ ಲೋಕಂ ಉಪಾಸೀತ ಅಂತ ಹೇಳಿ ಕರ್ತೃತ್ವೇನ ವ್ಯಪದೇಶ ಮಾಡಿ ಕರ್ತೃತ್ವವನ್ನ ಸಿದ್ಧಪಡಿಸ್ತದೆ ವೇದ. ಒಂದು ವೇಳೆ ಅವನಿಗೆ ಕರ್ತೃತ್ವ ಇಲ್ಲ ಅಂತಾದ್ರೆ ಆತ್ಮಾನಂ ಅಂತ ನಿರ್ದೇಶ ಮಾಡಿದ್ದು ವ್ಯತ್ಯಾಸ ಆಗಬೇಕಾದೀತು. ಆತ್ಮ ಉಪಾಸೀತ ಅಂತ ಹೇಳಬೇಕಿತ್ತು. ಆತ್ಮಾನಂ ಉಪಾಸೀತ ಅಂತ ಹೇಳಬಾರ್ದಾಗಿತ್ತು. ಹಾಗೆ ನಿರ್ದೇಶ ಮಾಡಬಾರ್ದಾಗಿತ್ತು. ಕರ್ತೃತ್ವ ಇಲ್ಲಲ್ಲ. ಇನ್ನೊಂದು ಸೂತ್ರ ಓಂ ಉಪಲಬ್ಧಿವದ ನಿಯಮ ಓಂ ಅಂತ. ಜೀವನಿಗೆ ಜ್ಞಾನ ಆಗ್ತದೆ. ಯಥಾ ಉಪಲಬ್ಧೌ ಅಂದ್ರೆ ಜ್ಞಾನೇ ಅಂತ ಅರ್ಥ. ಜ್ಞಾನ ಆದಾಗ ಅನಿಯಮ ಇಚ್ಛಾನುಸಾರೇಣ ಪ್ರಾಪ್ತ್ಯ ಭಾವ ತಥಾ ಕ್ರಿಯಾಯಾಮಪಿ ಇತ್ಯರ್ಥ. ಕರ್ತೃತ್ವವನ್ನ ಮನುಷ್ಯ ಜೀವ ಪಡ್ಕೊಂಡಿದ್ದಾನೆ ಅಂತನ್ಲಿಕ್ಕೆ ಮತ್ತೊಂದು ಅಂಶವನ್ನ ಹೇಳಿ ತೋರಿಸ್ತಾರೆ. ಜ್ಞಾನ ಆದಾಗ ಅನಿಯಮ ಅಂದ್ರೆ ಇಚ್ಛಾನುಸಾರೇಣ ಮನುಷ್ಯನಿಗೆ ಪ್ರಾಪ್ತಿ ಆಗಲ್ಲ. ಹೇಗೋ ಹಾಗೆ ಕ್ರಿಯಾ ನಡೆದಾಗಲೂ ಕೂಡ ಇಚ್ಛಾನುಸಾರೇಣ ಪ್ರಾಪ್ತಿ ಆಗ್ತದೆ ಅಂತಿಲ್ಲ. ಹಾಗಾಗಿ ಕರ್ತೃತ್ವ ಒಪ್ಪುಗೊಂಡ ಮಾತ್ರಕ್ಕೆ
ಅವನಲ್ಲಿ ಫಲಪ್ರಾಪ್ತಿ ಆಗದೇ ಇದ್ದದ್ದು ಅನ್ನೋದನ್ನ ಇಟ್ಕೊಂಡು ಕರ್ತೃತ್ವ ಇಲ್ಲ ಅಂತ ಹೇಳ್ಬಿಡಬಾರ್ದು. ಅನಿಯಮವನ್ನೂ ಹೇಳಲಿಕ್ಕೆ ಬರ್ತದೆ. ಕರ್ತೃತ್ವ ಒಪ್ಪಿದಾಗೆಲ್ಲ ಅವನು ಮಾಡಿದಂಥ ಕ್ರಿಯೆಗೆ ಫಲ ಸಿಗದೇ ಇರೋದು ಅಂತ ಇಟ್ಟುಕೊಂಡು ಫಲ ಸಿಗಲಿಲ್ಲಲ್ವಾ, ಹಾಗಾಗಿ ಅವನಿಗೆ ಕರ್ತೃತ್ವ ಇಲ್ಲ ಅಂತ ಹೀಗೆ ನಿಷೇಧ ಮಾಡಬಾರ್ದು. ಅನಿಯಮ ಇಚ್ಛಾನುಸಾರೇಣ ಫಲಪ್ರಾಪ್ತಿ ಆಗದೇ ಇರೋದು ಕಂಡಿದೆ ಅಂಥೇಳಿ ಅವನಿಗೆ ಕರ್ತೃತ್ವ ಇಲ್ಲ ಅನ್ನಬಾರದು. ಉಪಲಬ್ಧಿವತ್ತು ಜ್ಞಾನದಲ್ಲಿ ಹೇಗೋ ಹಾಗೆ ಅಂತ. ಜ್ಞಾನ ಬಂದರೂ ಇಚ್ಛಾನುಸಾರೇಣ ಪ್ರಾಪ್ತಿಯ ಭಾವವನ್ನು ಹೇಳ್ತೀವೋ ಇಲ್ಲೋ, ಹಾಗೆ ಇಲ್ಲೂ ಕೂಡ ಕ್ರಿಯಾದ ವಿಷಯದಲ್ಲಿ ಇಚ್ಛಾನುಸಾರೇಣ ಪ್ರಾಪ್ತಿ ಇಲ್ಲದೆ ಇರೋದನ್ನು ಕೂಡಿಸ್ಲಿಕ್ಕೆ ಬರ್ತದೆ. ಕರ್ತೃತ್ವನೇ ಅಲ್ಲಗಳಿಬೇಕು ಅಂತಲ್ಲ ಅವಾಗ ಅಂತ ಈ ಅಭಿಪ್ರಾಯದಿಂದ ಅದರದ್ದು ವಿಸ್ತಾರ ಭಾಷ್ಯದೊಳಗೆ ಬರ್ತದೆ. ಮುಂದಿನ ಸೂತ್ರ ಹಿಂದೆಲ್ಲ ಇಷ್ಟು ಕರ್ತೃತ್ವವನ್ನು ನಿರೂಪಿಸಿದ ವ್ಯಾಸರು ಕರ್ತೃತ್ವ ಒಪ್ಪಿ ಸ್ವಾತಂತ್ರ್ಯ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಕರ್ತೃತ್ವ ಇದೆ ಜೀವನಿಗೆ, ಸ್ವಾತಂತ್ರ್ಯ ಇಲ್ಲ. ಓಂ ಶಕ್ತಿ ವಿಪರ್ಯಯಾತ್. ನೋಡಿ, ಫಲಪ್ರಾಪ್ತಿ ಯಾಕಾಗಲ್ಲ? ಕೆಲವೊಮ್ಮೆ ಆಗ್ತದೆ, ಕೆಲವೊಮ್ಮೆ ಫಲ ಸಿಗಲ್ಲ. ಕರ್ತೃತ್ವ ಒಪ್ಪಿದ ಮೇಲೆ ನಾವೇ ಕರ್ತೃಗಳಾದ್ಮೇಲೆ ಕ್ರಿಯೆಗಳಿಗೆ ಫಲನೂ ಸಿಗಬೇಕಲ್ಲ ಅಂತ ಆಪಾದನೆ ಮಾಡ್ತಾರೆ. ಫಲ ಸಿಗದೇ ಇರೋದರಿಂದಲೇನೆ ಜೀವ ಕರ್ತೃವಲ್ಲ. ಈ ವಿಷಯವನ್ನು ಎಲ್ಲರೂ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಸ್ವಾತಂತ್ರ್ಯ ಇಲ್ಲ, ಆದರೆ ಕರ್ತೃತ್ವ ಇದೆ ಅನ್ನೋದು ವೇದವ್ಯಾಸರ ಸಿದ್ಧಾಂತ. ಜೀವನಿಗೆ ಕರ್ತೃತ್ವ ಇದೆ, ಸ್ವಾತಂತ್ರ್ಯ ಇಲ್ಲ. ಹಾಗಾದ್ರೆ ಕರ್ತೃತ್ವ ಸ್ವಾತಂತ್ರ್ಯ ಎರಡು ಬೇರೆ ಬೇರೆ. ಅದನ್ನ ಸ್ವಾತಂತ್ರ್ಯ ಇಲ್ಲ ಅನ್ನೋದನ್ನ ಶಕ್ತಿ ವಿಪರ್ಯಯ ಸೂತ್ರದಿಂದ ಹೇಳ್ತಾರೆ. ಶಕ್ತಿ ವಿಪರ್ಯಯ ಅಂದ್ರೇನು? ಜೀವನು ಸ್ವತಂತ್ರನಲ್ಲ. ಯೋಚನೆ ಮಾಡಿ, ಜೀವನು ಸ್ವತಂತ್ರನಲ್ಲ, ಕರ್ತೃ ಅಲ್ಲ ಅನ್ಬಾರ್ದು. ಜೀವನು ಸ್ವತಂತ್ರನಲ್ಲ. ಯಾಕೆ? ಶಕ್ತಿ ವಿಪರ್ಯಯಾತ್. ಭಗವಂತನ ಶಕ್ತಿಯನ್ನ ಮೀರಿದ ಶಕ್ತಿ ಅವನದಲ್ಲ. ಭಗವಂತನ ಶಕ್ತಿಯಪೇಕ್ಷೆಯ ಅಲ್ಪ ಶಕ್ತಿ ಅಂತ ಅರ್ಥ. ಭಗವಂತನಿಗೆ ಶಕ್ತಿ ಇದೆ, ಪರಮಾತ್ಮನಿಗಿರುವ ಶಕ್ತಿಯನ್ನ ವಿಚಾರ ಮಾಡಿದ್ರೆ ಆ ತತ್ಶಕ್ತಿಯಪೇಕ್ಷೆಯ ಇವನ ಶಕ್ತಿ ಅಲ್ಪವಾಗಿದೆ. ಅಲ್ಪವಾದದ್ದರಿಂದಲೇನೆ ಫಲ ಪಡೆಯೋದ್ರಲ್ಲಿ ವ್ಯತ್ಯಾಸ ಆಗ್ತದೆ, ಫಲ ಪಡೆದೇ ಇರೋಂಗೂ ಆಗ್ತದೆ. ಹಾಗಾಗಿ ಸ್ವತಂತ್ರನಲ್ಲ ಅಂತನ್ನೋದನ್ನ ಶಕ್ತಿ ವಿಪರ್ಯಯ ಸೂತ್ರದಿಂದ ಸಮರ್ಥನೆ ಮಾಡಿಬಿಟ್ರು ಅಂತ ತಿಳ್ಕೊಳ್ಬೇಕು. ಇನ್ನು 4 ಸೂತ್ರ. ಓಂ ಸಮಾಧ್ಯ ಭಾವಾಚ. ಓಂ ಸಮಾಧಿ ಅಂದ್ರೆ ಅಲಂಬುದ್ಧಿ. ಅಲಂಬುದ್ಧಿ ಜೀವನಲ್ಲಿ ಇಲ್ಲದೆ ಇರೋದು ಕೂಡ ಅಸ್ವಾತಂತ್ರ್ಯವನ್ನು ತೋರಿಸ್ತದೆ. ಹಿಂದಿನ ಸೂತ್ರದಲ್ಲಿ ಅಲ್ಪಶಕ್ತಿ, ಹಾಗಾಗಿ ಸ್ವತಂತ್ರನಲ್ಲ ಅಂತ ಹೇಳಿದರು. ಹಾಗೆ ಸಮಾಧ್ಯ ಭಾವವು ಕೂಡ ಅವನ ಅಸ್ವಾತಂತ್ರ್ಯವನ್ನು ತೋರಿಸ್ತದೆ. ಅಲಂಬುದ್ಧಿ ಇಲ್ಲದೆ ಇರುವಿಕೆ. ಕ್ರಿಯೆ ನಡೆದಾಗ ಅಲಂಬುದ್ಧಿ ಬರಲ್ಲ ನಮಗೆ. ಹಾಗಾಗಿ ಸಮಾಧಿ ಅಂದ್ರೆ ಅಲಂಬುದ್ಧಿ ಅಂತ ಅಭಿಪ್ರಾಯ. ಹಾಗಾಗಿ ಅವನು ಅಸ್ವತಂತ್ರ ಅಂತ ತಿಳಿತದೆ. ಸ್ವತಂತ್ರನಾಗಿ ಮಾಡಿದ್ರೆ ಅಲಂಬುದ್ಧಿ ಬರಬೇಕಿತ್ತು ಕ್ರಿಯೆ ನಡೆದಾಗ. ಹಾಗಾಗಿ ಅಲಂಬುದ್ಧೇ ಜೀವೇ ಅಭಾವಾಚ್ಚ ತಸ್ಯ ಅಸ್ವಾತಂತ್ರ್ಯ ಇತ್ಯರ್ಥ. ಇದು ಸೂತ್ರದ ಅಭಿಪ್ರಾಯ. ಓಂ ಯಥಾಚ ತಕ್ಷೋಭಯಥಾ. ಓಂ ತಕ್ಷ ಅಂದ್ರೆ ಶಿಲ್ಪಿ, ಕಟ್ಟಿಗೆ ಕೆಲಸ ಮಾಡುವವನಿಗೂ ಕರೆದದ್ದಿದೆ. ಉಭಯಥಾ, ಯಥಾ ತಕ್ಷ ಉಭಯತಾ. ಉಭಯಥಾ ಅಂತ ಸೂತ್ರದ ಪದವಿಭಾಗ. ಯಥಾ ಚ ತಕ್ಷ ಉಭಯಥಾ. ತಕ್ಷ ಅಂದ್ರೆ ವರ್ಧಕಿ, ಶಿಲ್ಪಿ. ಅವನು ಉಭಯಥ
ಉಭಯತಾ ಪದಕ್ಕೆ ಅರ್ಥ ಹೀಗೆ, ವೇತನದಾತೃತ್ವ ನಿಯಮ್ಯತ್ವೇನ ಕರ್ತೃತ್ವೇನ ಚ ಉಚ್ಯತೆ. ವರ್ಧಕಿಯಾದವನು ವೇತನದಾತೃವಿನ ನಿಯಮನಕ್ಕೆ ಒಳಪಟ್ಟಿರ್ತಾನೆ. ದೊಡ್ಡ ಶಿಲ್ಪ, ತನ್ನಲ್ಲಿರುವ ಶಿಲ್ಪ ಕಲೆಯಿಂದ ದೊಡ್ಡ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ. ಅಲ್ಲಿ ನಿರ್ಮಾಣದ ಹಿಂದೆ ಒಬ್ಬ ರಾಜ ಅವನಿಗೆ ಬೇಕಾದಷ್ಟು ವೇತನವನ್ನು ಕೊಟ್ಟು ಅವನ ನಿಯಮನಕ್ಕೆ ಒಳಪಡಿಸ್ಕೊಂಡಿರ್ತಾನೆ. ಕಟ್ಟಿಗೆ ಕೆಲಸ ಮಾಡಿರಬಹುದು, ಶಿಲ್ಪದ ಕೆಲಸ ಮಾಡಿರಬಹುದು. ಆ ಶಿಲ್ಪಿ, ಆ ವರ್ಧಕಿ ಆ ರಾಜನ ನಿಯಮನಕ್ಕೆ ಒಳಪಟ್ಟು ನಿಯಮ್ಯನಾಗಿರ್ತಾನೆ. ಉಭಯಥ ಅನ್ನೋಲಿ ಮೊದಲನೇದ್ದು. ವೇತನದಾತೃ ನಿಯಮ್ಯತ್ವ ಬಂತು. ವೇತನ ಕೊಡುವನು, ವೇತನ ಅಂದ್ರೆ ಸಂಬಳ. ಸಂಬಳ ಕೊಡುವವನಿಗೆ ನಿಯಮ್ಯನಾಗಿ ಉಳಿದಿರ್ತಾನೆ ವರ್ಧಕಿಯಾದವು. ಕರ್ತೃತ್ವನೂ ಇದೆ ಅವನಲ್ಲಿ. ಆ ಶಿಲ್ಪ ಶಾಸ್ತ್ರ ಶಿಲ್ಪಿ ನಿರ್ಮಾಣ ಮಾಡಿದಾನಲ್ಲ ಶಿಲ್ಪವನ್ನ, ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಾನಲ್ಲ. ಹಾಗೆ ಪ್ರಕೃತದಲ್ಲಿ ಜೀವನೂ ಕೂಡ ಒಬ್ಬ ವರ್ಧಕಿಯಂತೆ, ಶಿಲ್ಪಿಯಂತೆ ಭಗವಂತನಿಂದ ನಿಯಮ್ಯನೂ ಆಗಿ ಕರ್ತೃವೂ ಆಗಿದ್ದಾನೆ ಅಂತ ಒಪ್ಪಗೊಳ್ಬೇಕು. ಇದು ಸೂತ್ರದ ಅರ್ಥ. ಉಭಯಥ ಅಂದ್ರೆ ವೇತನದಾತೃ ನಿಯಮ್ಯತ್ವೇನ ಕರ್ತೃತ್ವೇನ ಯಥಾ ತಕ್ಷಾ ವರ್ಧಕಿ ತಥಾ ಜೀವೋಪಿ ಈಶ ನಿಯಮ್ಯ ಕರ್ತ ಇತ್ಯರ್ಥ. ಓಂ ಪರಾತ್ತು ತಚ್ಛ್ರುತೆ ಓಂ 8ನೇ ಸೂತ್ರ. ಈ ಅಧಿಕರಣದಲ್ಲಿ 8ನೇ ಸೂತ್ರದ ಅರ್ಥ, ಜೀವನಿಗೆ ಕರ್ತೃತ್ವ ಶಕ್ತಿ ಇದೆ. ಅದು ಬಂದದ್ದು, ಅದು ಯಾರ ಅಧೀನವಾಗಿ ಬಂದದ್ದು? ಪರಾತ್ತು, ಪರಮೇಶ್ವರನ ಅಧೀನವಾಗಿ, ಪರಮಾತ್ಮನ ಅಧೀನವಾಗಿಯೇ ಬಂದದ್ದು, ಅವನಿಂದಲೇ ಬಂದದ್ದು. ಹಾಗೆಲ್ಲಿದೆ? ತಚ್ಛ್ರುತೇ, ಕರ್ತೃತ್ವ ಶಕ್ತಿ ಈಶ್ವರನ ಅಧೀನವಾಗಿ ಬಂದಿದೆ ಅಂತ ಶ್ರುತಿಯಿಂದ ಸಿದ್ಧವಾಗ್ತದೆ. ಕರ್ತೃತ್ವಂ ಕರ್ಣತ್ವಂಚ ಸ್ವಭಾವಶ್ಚೇತನಾಧೃತಿ ಯತ್ಪ್ರಸಾದಾದಿಮೇ ಸಂತಿ ಅಂತ ಪೈಂಗಿ ಶ್ರುತಿಯನ್ನ ಭಗವತ್ಪಾದರು ಉದಾಹರಿಸ್ತಾರೆ. ಜೀವನಿಗೆ ಕರ್ತೃತ್ವ ಅದು ಭಗವಂತನ ಪ್ರಸಾದದಿಂದ ಬಂದದ್ದು. ಹಾಗಾಗಿ ಕರ್ತೃತ್ವ ಶಕ್ತಿಯ ಈಶ್ವರಾಧೀನತ್ವಸ್ಯ ಶ್ರುತಿ ಸಿದ್ಧತ್ವ. ಜೀವನಿಗೆ ಕರ್ತೃತ್ವ ಇದೆ, ಜೀವನಿಗೆ ಅಸ್ವಾತಂತ್ರ್ಯ ಇದೆ. ಜೀವನ ಕರ್ತೃತ್ವ ಶಕ್ತಿ ಪರಮಾತ್ಮನ ಅಧೀನವಾಗಿ ಬಂದಿದೆ, ಭಗವಂತನ ಪ್ರಸಾದದಿಂದ ಬಂದಿದೆ. ಇದು ಪರಾತ್ತು ತಚ್ಛ್ರುತೇ ಅಂತಂದ್ರೆ ಇಷ್ಟರ್ಥ. ಪರಾತ್ತು ಅಂದ್ರೆ ಪರಮೇಶ್ವರನಿಂದಲೇ ಜೀವನಿಗೆ ಕರ್ತೃತ್ವ ಶಕ್ತಿ ಬಂದದ್ದು. ತಚ್ಛ್ರುತೇ ಅಂದ್ರೆ ತಸ್ಯ ಈಶ್ವರ ಅಧೀನತ್ವಸ್ಯ ಶ್ರುತೇ, ಕರ್ತೃತ್ವ ಶಕ್ತಿ ಈಶ್ವರಾಧೀನ, ಈಶ್ವರ ಅಧೀನತ್ವ ಅನ್ನೋದು ಶ್ರುತಿಯಿಂದ ಸಿದ್ಧವಾಗಿದೆ. ಕೊನೆ ಸೂತ್ರ ಈ ಅಧಿಕರಣದಲ್ಲಿ ಓಂ ಕೃತ ಪ್ರಯತ್ನಾಪೇಕ್ಷಸ್ತು ವಿಹಿತ ಪ್ರತಿಷೇಧಾವೈರ್ಥ್ಯಾದಿಭ್ಯ ಓಂ. ಕೃತ ಪ್ರಯತ್ನಾಪೇಕ್ಷಸ್ತು, ಕೃತ ಅಂದ್ರೆ ಕೃತಂ ಕರ್ಮ, ಕರ್ಮವನ್ನ ಕೃತ ಅಂತ ಕರೀತಾರೆ. ಬಹಳ ಮುಖ್ಯವಾದ ಸೂತ್ರ ಇದು. ನಮ್ಮ ಕರ್ಮ, ನಮ್ಮ ಪ್ರಯತ್ನಾದಿಗಳನ್ನ ಅಪೇಕ್ಷಿಸಿ ಭಗವಂತ ನಮ್ಮನ್ನ ಪ್ರೇರಣೆ ಮಾಡ್ತಾನೆ. ಯಾಕೆ? ವಿಹಿತ ಪ್ರತಿಷೇಧ ಅವೈರ್ಥ್ಯಾದಿಭ್ಯ, ವಿಧಿ ಮತ್ತು ನಿಷೇಧ, ಶಾಸ್ತ್ರ ವೈಯರ್ಥ್ಯ ತಂದು ಕೊಡಬಾರದು, ವೈಷಮ್ಯಾದಿಗಳು ಕೂಡ ತನ್ನಲ್ಲಿ ಬರಬಾರದು. ಈ ಜವಾಬ್ದಾರಿಯನ್ನ ಭಗವಂತ ನಿಭಾಯಿಸ್ತಾನೆ. ವಿಧಿ ನಿಷೇಧಗಳು ವ್ಯರ್ಥನೂ ಆಗಬಾರ್ದು, ತನ್ನೊಳಗೆ ವೈಷಮ್ಯ ನೈರ್ಘಣ್ಯಾದಿ
ಆಪಾದನೆಗೂ ಅವಕಾಶ ಇರಬಾರದು. ಹಾಗೆ ಜೀವನನ್ನ ಅವನದೇ ಆದಂಥ ಕರ್ಮ ಪ್ರಯತ್ನಾದಿಗಳನ್ನು ನೋಡಿ ಅವನನ್ನು ಪ್ರೇರಣೆ ಮಾಡ್ತಾನೆ. ಇದು ಸೂತ್ರದ ಅರ್ಥ. ಕೃತ ಪ್ರಯತ್ನಾಪೇಕ್ಷಸ್ತು ವಿಹಿತ ಪ್ರತಿಷೇಧಾವೈರ್ಥ್ಯಾದಿಭ್ಯ ಓಂ. ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಬಂದಿದೆ ನೋಡಿ. ಸಾಮಾನ್ಯರು ಮಾಡುವಂತಹ ಅನೇಕ ಪ್ರಶ್ನೆಗಳಿಗೆ ಸೂತ್ರಕಾರರು ಉತ್ತರ ಕೊಟ್ಬಿಟ್ಟಿದ್ದಾರೆ. ನಮ್ಮ ಕರ್ಮ ಪ್ರಯತ್ನಾದಿಗಳನ್ನು ನೋಡಿ ಭಗವಂತ ವಿಧಿ ನಿಷೇಧ ಶಾಸ್ತ್ರ ವ್ಯರ್ಥ ಆಗದಂತೆ, ತಾನು ವಿಷಮ ಅಂತ ಅನಿಸ್ಕೊಳ್ಳದಂತೆ ನಮ್ಮನ್ನ ಪ್ರೇರಣೆ ಮಾಡ್ತಾನೆ. ಹೀಗೆ ಕರ್ತೃತ್ವ ಒಪ್ಪಬೇಕು. ಸ್ವಾತಂತ್ರ್ಯ ಇಲ್ಲ ಅವನಿಗೆ. ಒಪ್ಪಿದಂಥ ಅವನಲ್ಲಿರುವ ಕರ್ತೃತ್ವ ಶಕ್ತಿಯು ಈಶ್ವರನ ಅಧೀನ ಅಂತ ಹೇಳಬೇಕು. ಮತ್ತು ಭಗವಂತ ಇಂಥ ಜೀವನನ್ನ ಅವನು ಮಾಡುವಂತಹ ಕರ್ಮ ಪ್ರಯತ್ನಾದಿಗಳನ್ನು ಅಪೇಕ್ಷಿಸಿಯೇ ಅವನನ್ನು ಪ್ರೇರಣೆ ಮಾಡ್ತಾನೆ ಎನ್ನುವ ಅಂಶವನ್ನು ಒಪ್ಪಬೇಕು. ಈ 9 ಸೂತ್ರಗಳನ್ನು ಒಳಗೊಂಡ ಕರ್ತೃತ್ವಾಧಿಕರಣದ ಅರ್ಥ ನಾವು ಸೂತ್ರದಿಂದ ಹೇಗೆ ಬಂತು, ಸೂತ್ರಾರ್ಥ, ಸೂತ್ರದ ಪದಾರ್ಥ ಚಿಂತನೆ ಮಾಡ್ತಾ ಬಂದ್ವಿ. ಈ ಅಧಿಕರಣಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಪಕ್ಷದ ಭಾಗವನ್ನ ಮಂತ್ರಾಲಯ ಪ್ರಭುಗಳು 63ನೇ ಪ್ರಘಟ್ಟದಲ್ಲಿ ತಿಳಿಸಿ 64ರಲ್ಲಿ ಸಿದ್ಧಾಂತವನ್ನು ಹೇಳ್ತಾರೆ. ನನ್ನು ಅಥಾಪಿ ಯತ್ ಕರ್ಮ ಕುರುತೆ ತದಭಿಸಂಪದ್ಯತೆ ಇತಿ ಜೀವಕರ್ತೃತ್ವ ಶ್ರುತೆ ನಾಣ್ಯ ಕರ್ತಾ ಇತಿ ತದಕರ್ತೃತ್ವ ಶ್ರುತ್ಯ ಇತರ ವ್ಯಪದೇಶಾದಿತ್ಯತ್ರ ಹಿತಾಕರಣಾದಿನ ತದಕರ್ತೃತ್ವೋಕ್ತಿಯ ಚ ವಿರುದ್ಧತ್ವೇನ ಅಮಾನತ್ವ ಪ್ರಾಪ್ತಿ ಇತ್ಯತಃ ಪ್ರಾಪ್ತಂ ಕರ್ತಾ ಶಾಸ್ತ್ರಾರ್ಥವತ್ವಾದಿತ್ಯಾದಿ ಸೂತ್ರ ನವಕಂ ತಸ್ಯಾಪ್ಯರ್ಥಃ ಜೀವಸ್ತದ್ವಶಗ ಸದಾ ಇತಿ. ನೋಡಿ, ಪೂರ್ವ ಪಕ್ಷದ ಭಾಗ ಹೀಗೆ ಕಂಡು ಬರ್ತದೆ. ಯತ್ ಕರ್ಮ ಕುರುತೆ ತದ್ ಅಭಿಸಂಪದ್ಯತೆ ಅಂತ ಒಂದು ಶ್ರುತಿ. ಇಲ್ಲಿ ಕರ್ಮ ಕುರುತೆ ಅಂತ ಜೀವನಿಗೆ ಕರ್ತೃತ್ವ ಶ್ರುತ ಆಗ್ತದೆ. ನಾಣ್ಯ ಕರ್ತಾ ಹೀಗೊಂದು ಶ್ರುತಿ ಇದೆ. ಅಲ್ಲಿ ಅಕರ್ತೃತ್ವ ಜೀವನಿಗೆ ಶ್ರುತವಾಗ್ತದೆ. ಎರಡರಲ್ಲೂ ವಿರೋಧ ಬಂತು ಶ್ರುತಿಗಳಲ್ಲಿ. ಹಿಂದೆ ಸೂತ್ರ ಬಂತು ಇತರ ವ್ಯಪದೇಶ ಹಿತಾಕರಣಾದಿ ಅನ್ನೋಲ್ಲಿ ಹಿತಾಕರಣಾದಿಗಳನ್ನು ಹೇಳಿ ಕರ್ತೃತ್ವ ಇಲ್ಲ ಅಂತ ಹೇಳಿದ್ರಿ. ಹಿಂದೆ ಹೇಳಿದ ಕರ್ತೃತ್ವ ಇಲ್ಲ ಅನ್ನೋ ಮಾತು, ನಾಣ್ಯ ಕರ್ತ ಅನ್ನೋ ಶ್ರುತಿಯ ಮಾತು ಜೀವನಿಗೆ ಕರ್ತೃತ್ವ ಇಲ್ಲ ಅನ್ನೋ ಅಂಶವನ್ನು ತಿಳಿಸಿದರೆ, ಯತ್ಕರ್ಮ ಕುರುತೆ ಅಂತನ್ನುವಂತಹ ಶ್ರುತಿ ಜೀವನಿಗೆ ಕರ್ತೃತ್ವ ಇದೆ ಅಂತ ಹೇಳ್ತದೆ. ಎರಡೂ ವಿರುದ್ಧವಾಯಿತು. ಹಾಗಾಗಿ ಕರ್ತೃತ್ವ ಇಲ್ಲ, ಕರ್ತೃತ್ವ ಇದೆ ಅನ್ನೋ ವಿರೋಧವನ್ನು ಬಗೆಹರಿಸುವಾಗ ಕರ್ತೃತ್ವ ಇದೆ ಅನ್ನೋ ಶ್ರುತಿಯನ್ನು ಅಪ್ರಮಾಣ ಅಂತ ಹೇಳಿಬಿಡೋಣವಾ? ವಿರೋಧ ಪರಿಹಾರ ಆಗಬೇಕಾದ್ರೆ ಏನಾದ್ರೂ ಒಂದು ಉಪಾಯ ಹುಡುಕ್ಬೇಕು. ಅದನ್ನು ಅಪ್ರಮಾಣ ಅನ್ನೋಣ. ಯತ್ ಕರ್ಮ ಕುರುತೆ ತದ್ ಅಭಿಸಂಪದ್ಯತೆ ಅಂತ ಕರ್ತೃತ್ವ ಹೇಳ್ತದಲ್ಲ ಜೀವನಿಗೆ, ಅದನ್ನು ಅಪ್ರಮಾಣ ಅಂತ ಹೇಳೋಣವಾ? ಹೀಗೆ ಪೂರ್ವ ಪಕ್ಷ ಬಂದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಕರ್ತ ಶಾಸ್ತ್ರಾರ್ಥವತ್ವಾದಿತ್ಯಾದಿ ಸೂತ್ರ ನವಕಂ, ಈ 9 ಸೂತ್ರಗಳು ಬಂದದ್ದು ಈ ಪೂರ್ವ ಪಕ್ಷಕ್ಕೆ ಉತ್ತರ ಕೊಡ್ಲಿಕ್ಕೆ. ಇದರ ಅರ್ಥದ ಸಂಗ್ರಹ ಭಗವತ್ಪಾದರು ಜೀವ ತದ್ವಶಗ ಸದಾ ಅನ್ನೋದರಿಂದ ಮಾಡಿದ್ದಾರೆ. ಹೇಗೆ ಅನ್ನೋದು 64ನೇ ಪ್ರಘಟ್ಟದಿಂದ ಮುಂದುವರಿಯುತ್ತದೆ. ಅದನ್ನು ಮತ್ತೆ ಸೋಮವಾರದಿಂದ ಮುಂದುವರಿಸೋಣ. ಇವತ್ತಿಗೆ ಇಲ್ಲಿ ಪಾಠ ಮುಕ್ತಾಯ ಆಗ್ತದೆ. ಹನುಮತ್ ಜಯಂತಿ ಆದ್ದರಿಂದ ಪ್ರಾಣದೇವರ ಬಗ್ಗೆ ಒಂದೆರಡು ಸ್ಮರಣೆಯ ರೂಪವಾದ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಮುಖ್ಯ ಪ್ರಾಣ ಅಂದ್ರೆ ಜೀವರನ್ನ ನಿಯಮನ ಮಾಡಿ ಜೀವರಿಗೆ ಬೇಕಾದಂತಹ ಸಾಧನವನ್ನ ಮಾಡಿಸುವವನು ಅಂತ ತಿಳಿಬೇಕು. ಜೀವಾತ್ಮ ಏನೇ ಸಾಧನೆ ಮಾಡಬೇಕಾದ್ರೂ ಮುಖ್ಯ ಪ್ರಾಣನೇ ಬೇಕು. ಭಗವಂತ ಮುಖ್ಯ ಪ್ರಾಣನ ಮೂಲಕವಾಗಿ ಸಾಧನೆ ಮಾಡಿಕೊಂಡ ಜೀವನನ್ನ ಅವನಿಗೆ ಯೋಗ್ಯತೆಗೆ ಅನುಗುಣವಾಗಿ ಗತಿಯನ್ನ ಕಲ್ಪಿಸಿಕೊಡ್ತಾನೆ. ಮುಖ್ಯ ಪ್ರಾಣನ ಮಹಿಮೆ ಉಪನಿಷತ್ತು ವೇದಗಳಲ್ಲಿ ಬರ್ತದೆ.
ಪ್ರಾಣನ ಅವತಾರರಾದಂತಹ ಹನುಮ, ಭೀಮ, ಮಧ್ವ ಇನ್ನೂ ಅನೇಕ ಇದ್ದಾವೆ ಮುಖ್ಯ ಪ್ರಾಣನ ರೂಪಗಳು. ಅದರಲ್ಲಿ ವಿಶೇಷವಾಗಿ 3 ರೂಪಗಳನ್ನು ಅನುಸಂಧಾನ ಮಾಡಲೇಬೇಕು ಅಂತ ಹೇಳ್ತಾರೆ: ಹನುಮ, ಭೀಮ, ಮಧ್ವ. ಉಳಿದ ಮುಖ್ಯ ಪ್ರಾಣನ ರೂಪಗಳ ಬಗ್ಗೆ ಪ್ರಾಣ, ಅಪಾನ, ವ್ಯಾನ, ಉದಾನ, ನಾಗ, ಕೃಕಲ, ದೇವದತ್ತ, ಧನಂಜಯ, ವಸಿಷ್ಠ, ಶತರ್ಚಿ ಮುಂತಾದಂಥ ನಾಮದಿಂದ ಕರೆಸಿಕೊಳ್ಳುವ ವೇದದಲ್ಲಿ ಬರುವ ಸಾಕಷ್ಟು ಮುಖ್ಯ ಪ್ರಾಣನ ರೂಪಗಳಿದ್ದಾವೆ. ಅದರಲ್ಲಿ ಹನುಮ ರೂಪ, ಭೀಮ ರೂಪ, ಮಧ್ವ ರೂಪ ವಿಶೇಷವಾಗಿ ಸಾಧಕರಿಂದ ಅನುಸರಣೀಯ ಅಂತ ಅನಿಸ್ತದೆ, ಉಪಾಸನೀಯ. ಮೇಲಾಗಿ ಆ 3 ಅವತಾರಗಳಲ್ಲಿ ಮಾಡಿದಂಥ ಪ್ರತಿ ಕಾರ್ಯಗಳು ನಮಗೆ ಒಂದು ಸಂದೇಶವನ್ನು ನೀಡುತ್ತದೆ. ಅದು ಸ್ಫೂರ್ತಿದಾಯಕವಾಗಿವೆ. ಯಾವಾಗಲೂ ನಾವು ಏನು ಅಪೇಕ್ಷೆ ಪಡ್ತೇವೆ, ನಾವು ಹೇಗೆ ನಡಿಬೇಕು ಅಂತನ್ಲಿಕ್ಕೆ ನಮಗೆ ಯಾರು ಸ್ಫೂರ್ತಿ? ಒಬ್ರು ಯಾರಾದರೂ ಸ್ಫೂರ್ತಿ ಇದ್ದಾರಾ? ಅವರು ಹೀಗಿದ್ರು, ಹಾಗಾದ್ರೆ ನಾವು ಕೂಡ ಅವರಂತೆ ಹೀಗಿರಬಹುದು ಅಂತ ಒಂದು ಪ್ರಯತ್ನ ನಡೀತದೆ. ಭಗವಂತ ದೇವತೆಗಳಿಗೂ, ಅಂದ್ರೆ ಶಿವನಿಂದ ಆರಂಭ ಮಾಡಿ ಎಲ್ಲ ದೇವತೆಗಳಿಗೆ, ಗಂಧರ್ವರಿಗೆ, ಕಿಂಪುರುಷ ಕಿನ್ನರರಿಗೆ, ಚಕ್ರವರ್ತಿಗಳಿಗೆ, ಋಷಿ ಮುನಿಗಳಿಗೆ, ಚಕ್ರವರ್ತಿಗಳಿಗೆ, ಮನುಷ್ಯೋತ್ತಮರಿಗೆ ಎಲ್ಲರಿಗೆ ಸಾಧನೆ ಹೇಗೆ ಮಾಡಬೇಕು ಅಂತಲಿಕ್ಕೆ ಒಬ್ಬ ಮಾರ್ಗದರ್ಶಕನನ್ನ ತೋರಿಸ್ಬೇಕು. ಆ ಮಾರ್ಗದರ್ಶಕರನ್ನು ತೋರಿಸ್ಬೇಕು ಅಂತ ಹೇಳಿ ಭಗವಂತ 3 ಮಾಡ್ತಾನಂತೆ ಮುಖ್ಯ ಪ್ರಾಣನನ್ನು. 3 ರೂಪ ತಾಳೋ ಹಾಗೆ ಇವರನ್ನು ನೋಡಿ ಎಲ್ಲ ಕಲೀಲಿ ಅಂತ. ಹನುಮನ ಅವತಾರ, ಹೇಗೆ ಭಕ್ತಿ ಮಾಡಬೇಕು, ಬ್ರಹ್ಮಚರ್ಯಾದಿ ಆಶ್ರಮ ಧರ್ಮಗಳನ್ನು ಹೇಗೆ ಪಾಲನೆ ಮಾಡಬೇಕು ದೇವರ ಪ್ರೀತಿಗಾಗಿ. ಎಷ್ಟೇ ಸಮಸ್ಯೆಗಳು ಬಂದರೂ ಅದನ್ನು ಹೇಗೆ ಎದುರಿಸಬೇಕು, ಅಲ್ಲಿಯೂ ಭಗವಂತನ ಆದೇಶವನ್ನು ಮೀರದೆ ಭಗವಂತನ ಇಚ್ಛೆಗೆ ಅನುಗುಣವಾಗಿ ಅವನಿಗೆ ವಿರೋಧ ಮಾಡದಂತೆ ಹೇಗೆ ನಡ್ಕೊಳ್ಬೇಕು, ಇದೆಲ್ಲ ಹನುಮದ ಅವತಾರದ ಸಂದೇಶ. ಭೀಮನಾದಾಗ ಗೃಹಸ್ಥನಾದ, ಮಧ್ವಾಚಾರ್ಯರಾದಾಗ ಯತಿಗಳಾದರು, ಹನುಮನಾದಾಗ ಬ್ರಹ್ಮಚಾರಿಯಾಗಿದ್ದ. 4 ಆಶ್ರಮ ಧರ್ಮಗಳನ್ನು ಕೇಳ್ತೇವೆ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಭೀಮನಾದಾಗ ವನವಾಸವನ್ನು ಆಚರಣೆ ಮಾಡಿದ್ರಿಂದ ಒಂದರ್ಥದಲ್ಲಿ ವಾನಪ್ರಸ್ಥಕ್ಕೂ ಕೂಡ ಅವರು ನಿದರ್ಶಕರೇ. ಹಾಗಾಗಿ ಭೀಮ ಗೃಹಸ್ಥ, ವಾನಪ್ರಸ್ಥ, ಮಧ್ವ ಸನ್ಯಾಸ, ಹನುಮ ಬ್ರಹ್ಮಚಾರಿ. ಹೀಗೆ 4 ಆಶ್ರಮ ಧರ್ಮಗಳನ್ನ 3 ಅವತಾರಗಳಿಂದ ಸಜ್ಜನ ಜಗತ್ತಿಗೆ ಮಾರ್ಗದರ್ಶಕರಾದವರು, ದೇವತೆಗಳಿಗೂ ಮಾರ್ಗದರ್ಶಕರಾದವರು ಮುಖ್ಯ ಪ್ರಾಣದೇವರು ಅಂತ ಅನುಸಂಧಾನ ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾದ ಹನುಮದ ಅವತಾರದಲ್ಲಿ ನೀವು ನೋಡಬಹುದಾದ ಅವರ ದೇವರ ಭಕ್ತಿ, ಅವರು ದೇವರಲ್ಲಿ ಮಾಡಿದಂತಹ ಭಕ್ತಿ ಎಷ್ಟು ಪರಿಶುದ್ಧ. ಸಂದರ್ಭ ಹೀಗೆ ಒದಗ್ತದೆ ಮನುಷ್ಯರಿಗೆ. ಸಾಧನೆ ಮಾಡಿಕೊಳ್ಳುವಾಗ ಭಗವಂತನ ಇಚ್ಛೆಗೆ, ಭಗವಂತನಿಗೆ ವಿರುದ್ಧವಾಗಿ ನಡ್ಕೊಳ್ಬಹುದಾದ ಒಂದಿಷ್ಟು ಪ್ರಸಂಗಗಳನ್ನು ಎದುರುಗಡೆ ತರ್ತಾನಂತೆ. ಪರೀಕ್ಷೆ ಅದನ್ನು ಹೇಗೆ ನಿಭಾಯಿಸ್ತೇವೆ ಅನ್ನೋದು ಬಹಳ ಮುಖ್ಯವಾದ ಕೆಲಸ. ದೈನಂದಿನ ಬದುಕಿನಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತ ತನಕ ಆಚರಣೆ ಮಾಡಬೇಕಾದದ್ದನ್ನ ಮಾಡ್ಕೊಂಡು ಹೋಗ್ತಿರ್ತೇವೆ. ಒಂದಿಷ್ಟು ನಮ್ಮ ಶಕ್ತಿಗೆ ಅನುಗುಣ ನಡೀತದೆ, ಒಂದಿಷ್ಟು ಬಿಟ್ಟು ಹೋಗ್ತದೆ, ಒಂದಿಷ್ಟು ತಪ್ಪಾಗ್ತವೆ. ಅದೆಲ್ಲ ಒಂದು. ಮುಖ್ಯ ಪ್ರಾಣ ಭೂಮಿಗೆ ಬಂದು ಹನುಮನಾದಾಗ ಅವನು ಕೂಡ ದೈನಂದಿನವಾದ ಎಲ್ಲ ಥರದ ಕರ್ತವ್ಯ ಕರ್ಮಗಳನ್ನು ನಿಭಾಯಿಸ್ತಾ ಇರುವಾಗಲೂ ಹೆಚ್ಚಿನ
ಕಾರ್ಯ ಅವನಿಗೆ ಅಂತ ಮಾಡಲೇಬೇಕಾದಾಗ ಅಂತಹ ಸಂದರ್ಭದಲ್ಲಿ ಭಗವಂತನಿಗೆ ವಿರುದ್ಧವಾಗಿ ನಡ್ಕೊಳ್ತಾನ ಹೇಗೆ? ಇದನ್ನು ಎಲ್ಲರೂ ಯೋಚಿಸ್ರಿ ಅಂತಾರೆ. ಬೇರೆ ದೇವತೆಗಳು ಭೂಮಿಯಲ್ಲಿ ಅವತರಿಸಿ ಬರ್ತಾರೆ. ಭಗವಂತನ ವಿರುದ್ಧವಾಗಿ ಯಾವಾಗಲೂ ನಡ್ಕೊಳ್ತಾರೆ ಅಂತಿಲ್ಲ. ಯಾವಾಗಲೋ ಒಮ್ಮೆ ಸ್ವಲ್ಪ ಎಡುತ್ತಾರೆ. ಮುಖ್ಯ ಪ್ರಾಣ ಭೂಮಿಯಲ್ಲಿ ಬಂದಾಗ ಯಾವಾಗಲೂ ಭಗವತ್ ಪರವಾಗೇ ಮಾಡ್ತಾನೆ. ಯಾವ ಅಂಶದಲ್ಲಿಯೂ ಭಗವಂತನಿಗೆ ವಿರುದ್ಧವಾಗಿ ನಡೆಯಲ್ಲ. ಇದೇ ಹನುಮನ ಅವತಾರದಲ್ಲಿ ನೀವು ನೋಡಿಕೊಳ್ಬಹುದಾದ ಸತ್ಯ. ಇದು ದೊಡ್ಡ ಸಂದೇಶ ನಮಗೆಲ್ಲ. ಹನುಮನಾಗಿ ಬಂದ, ರಾಮನ ಸೇವೆ ಮಾಡಬೇಕು, ಭೂಭಾರ ಹರಣ ಆಗಬೇಕು ಅನ್ನೋದು ಉದ್ದೇಶ. ಸಜ್ಜನ ಜಗತ್ತಿಗೆ ಅದರಿಂದ ಒಳಿತಾಗ್ತದೆ, ಧರ್ಮದ ಸ್ಥಾಪನೆ ಆಗ್ತದೆ ಅನ್ನೋದು ರಾಮಾವತಾರದಲ್ಲಿ ನಾವು ನೋಡುವಂಥ ಅಂಶ. ಸೀತೆ ಅಪಹರಣ ಆದಾಗ ಕಪಿಗಳಿಗೆ ಸೀತಾನ್ವೇಷಣದ ಕಾರ್ಯವನ್ನು ವಹಿಸಿದ ಸುಗ್ರೀವ. ಸೀತೆಯನ್ನು ಅನ್ವೇಷಣೆ ಮಾಡಿಕೊಂಡು ಬರ್ತಿದ್ದ ಕಪಿಗಳಿಗೆ ಸೀತೆ ಸಿಗಲೇ ಇಲ್ಲ. ಬಹುಕಾಲ ಕಳಿತು. ಗಡುವು ನೀಡಿದ್ದ, ಇಂತಿಷ್ಟು ದಿನಗಳಷ್ಟೇ ಅಂತ ಸುಗ್ರೀವ. ರಾಜನ ಆಜ್ಞೆಯನ್ನ, ಸುಗ್ರೀವಾಜ್ಞೆಯನ್ನು ಪಾಲನೆ ಮಾಡ್ತಿದ್ದಂತಹ ಕಪಿಗಳಲ್ಲಿ ದುರ್ಬುದ್ಧಿ ಬಂದದ್ದನ್ನ ರಾಮಾಯಣ ಹೇಳ್ತದೆ. ಏನ್ ದುರ್ಬುದ್ಧಿ? ನಮಗೂ ರಾಮನಿಗೂ ಸಂಬಂಧವೇ ಇಲ್ಲ. ಅವನ ಹೆಂಡತಿಯನ್ನು ನಾವು ಹುಡುಕಿಕೊಟ್ರೆ ನಮಗೇನಾಗ್ತದೆ? ಇಂದಲ್ಲ ನಾಳೆ ಸುಗ್ರೀವ ಅಣ್ಣನನ್ನೇ ಕೊಂದು ರಾಜನಾದವನು. ರಾಜ್ಯದ ಆಸೆ ಅಷ್ಟಿದೆ ಸುಗ್ರೀವನಿಗೆ. ಇನ್ನು ರಾಮ ಅಂತೂ ಅಯೋಧ್ಯೆಯಲ್ಲಿರೋರು, ನಾವೆಲ್ಲ ಏನಿದ್ರು ಕಾಡಿನಲ್ಲಿ ಕಿಷ್ಕಿಂಧೆಯಲ್ಲಿರೋರು. ಹಾಗಾಗಿ ನಮಗೂ ಈ ಸೀತಾನ್ವೇಷಣಕ್ಕೂ ಎಷ್ಟು ಸಂಬಂಧ? ಅಲ್ಲಿಗೆ ಹೋಗಿ ಸುಗ್ರೀವನ ಆಡಳಿತವನ್ನ ನಾವು ಒಪ್ಪುಕೊಳ್ಬೇಕು ಅಂತ ಆದರೂ ಯಾಕೆ? ಹುಡುಕೊಂಡಂತೂ ಬಂದ್ವಿ, ಸಿಗಲಿಲ್ಲ. ಸುಗ್ರೀವ ಹಾಕಿದ ಗಡುವು ಮೀರಿ ಹೋಗಿದೆ. ರಾಮನಿಗೂ ನಮಗೂ ಏನಂಥ ಸಂಬಂಧವೂ ಇಲ್ಲ. ಸೀತಾನ್ವೇಷಣದ ಕಾರ್ಯ ಕೈ ಬಿಟ್ಟು ಪುನಃ ಸುಗ್ರೀವನ ಕಡೆಗೆ ಹೋಗದೆ ನಮ್ಮ ಆತ್ಮರಕ್ಷಣೆಗೆ, ಯಾಕಂದ್ರೆ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತಂದಿದ್ದಾನೆ, ಮಾಡಿಸ್ತೀನಿ ಅಂತಿದ್ದಾನೆ ಸುಗ್ರೀವ, ಹುಡುಕೊಂಡು ಬರದೇ ಹೋದ್ರೆ ಅಂತ. ನಮ್ಮ ಆತ್ಮರಕ್ಷಣೆಗೂ ನಾವು ಈ ನಿರ್ಧಾರವನ್ನು ಮಾಡೋಣ. ಯಾರು ಪುನಃ ರಾಮನ ಬಳಿಗೆ, ಸುಗ್ರೀವನ ಬಳಿಗೆ ಹೋಗೋದೇ ಬೇಡ. ಇಲ್ಲೇ ಹೇಗಿದ್ರು ವಾಲಿಯ ಮಗ ಅಂಗದನಿದ್ದಾನೆ, ಅವನಿಗೆ ಪಟ್ಟಗಟ್ಟಿ ಅವನನ್ನ ನಾವು ಅವಿರೋಧವಾಗಿ ರಾಜನಾಗಿ ಆಯ್ಕೆ ಮಾಡಿಕೊಂಡು ನಮ್ದೊಂದು ಪ್ರತ್ಯೇಕ ಕಪಿರಾಜ್ಯ ಕಟ್ಟಿಕೊಂಡು ವಾಸ ಮಾಡಿದ್ರೆ ಆಯ್ತು. ತಾರ ಅಂತ ಒಬ್ಬ ಕಪಿ ಎಲ್ಲ ಕಪಿಗಳ ಸಭೆ ಕರೆದು, ಸಿಗಲಿಲ್ಲ ಸೀತೆ, ಸುಗ್ರೀವ ಕೊಟ್ಟ ಗಡುವು ಮೀರಿ ಹೋದ್ವಿ, ಮೀರಿ ಆಯ್ತು, ದಿನಗಳು ಕಳೆದು ಹೋಯ್ತು ಅಂತಾದಾಗ ಈ ಮಾತನ್ನು ಹೇಳಿ ಕಪಿಗಳಲ್ಲಿ ಒಂದು ಭೇದಕ ಬುದ್ಧಿಯನ್ನು ಉಪಯೋಗಿಸಿದ. ರಾಮಾಯಣ ಬಹಳ ಸ್ವರಸ. ಅಲ್ಲೇ ದೂರದಲ್ಲೇ ಕೂತ ಮುಖ್ಯ ಪ್ರಾಣ ಅಂದ್ರೆ ಹನುಮಂತ ತಾರೆ ಹೀಗೆ ತನ್ನ ಮಾತಿನಿಂದ ಅಂಗದನಿಗೆ ರಾಜ್ಯ ಕೊಡಿಸೋಣ, ಅಂಗದನನ್ನ ರಾಜನನ್ನು ಮಾಡಿಬಿಡೋಣ, ಕಿಷ್ಕಿಂಧೆಯಲ್ಲಿ ಕಪಿಗಳಿಗೆಲ್ಲ ಬೇಕಂದ್ರೆ ಸುಗ್ರೀವ ರಾಜನಾಗಿ ಇರ್ಲಿ, ಅವನಿಗೆ ಬೇಕಾದಷ್ಟು ಕಪಿಗಳಲ್ಲಿದ್ದಾವೆ, ಅವನೇನಾದ್ರೂ ಮಾಡಿಕೊಳ್ಳಿ, ನಮ್ದೊಂದು ಪ್ರತ್ಯೇಕ ರಾಜ್ಯ ಕಟ್ಟಿಕೊಳ್ಳೋಣ. ರಾಮನೊಟ್ಟಿಗೆ ನಾವು ಯಾರು ಸಂಪರ್ಕ ಇಟ್ಟುಕೊಳ್ಳೋದೇ ಬೇಡ. ರಾಮ ಅಯೋಧ್ಯೆಗೆ ಹೋಗ್ಲಿ ಅಥವಾ ಅವನೇನಾದ್ರೂ ಮಾಡ್ಕೊಳ್ಳಿ, ಸೀತೆಯನ್ನಾದ್ರೂ ಹುಡ್ಕೊಳ್ಳಿ. ಹೀಗೆ ತಾರೆ ಎಲ್ಲ ಕಪಿಗಳ ಸಭೆ ಸೇರಿಸಿ ಒಡಕುಂಟು ಮಾಡುವ ಮಾತುಗಳನ್ನಾಡಿ ರಾಮನಿಗೆ ಬೇಡವಾದ, ರಾಮನಿಗೆ ಸಮ್ಮತ ಇಲ್ಲದೇ ಇರುವಂತಹ ರೀತಿಯ ನಿರ್ಧಾರಗಳನ್ನ ತಾನು ತಗೊಂಡದ್ದಲ್ಲದೆ ಕಪಿಗಳ ಕಡೆಯಿಂದಲೂ ಕೂಡ ಆ ರೀತಿ ಪ್ರತಿಜ್ಞೆ ಮಾಡಿಸಿ ಕೈ ಎತ್ತಿಸುವ ಹಾಗೆ ಮಾಡ್ತಾ ಇದ್ನಂತೆ. ನಿಮಗೆಲ್ಲ ಸಮ್ಮತಿ ಇದೆನಾ?
ವಾಲಿಯ ಮಗ ಅಂಗದ ರಾಜನಾಗ್ಲಿಕ್ಕೆ ನಿಮಗೆ ಸಮ್ಮತಿ ಇದೆನೋ ಇಲ್ಲೋ? ನಮಗೊಬ್ಬ ರಾಜ ಬೇಕು. ವಾಲಿ ಹೇಗಿದ್ರು ಹಿಂದೆ ರಾಜನಾಗಿದ್ದ ನಮಗೆ, ಈಗ ಆತನ ಮಗನೇ ರಾಜನಾಗ್ತಾನೆ. ಸುಗ್ರೀವನ್ ಬಗ್ಗೆ ಅಷ್ಟು ಆ ಶ್ರದ್ಧೆ ಇಡೋ ಕಾರಣ ಇಲ್ಲ. ಯಾಕಂದ್ರೆ ಸುಗ್ರೀವ ರಾಜ್ಯಕ್ಕೋಸ್ಕರ ಅಂತ ಅಣ್ಣನನ್ನೇ ಕೊಂದವ. ಅವನನ್ನ ನಾವು ರಾಜ ಅಂತ ಒಪ್ಪಿಕೊಳ್ಳಿಕ್ಕೆ ಆಗಲ್ಲ. ರಾಮನಿಂದ ನಮಗಾಗಬೇಕಾದದ್ದು ಏನಂತ ದೊಡ್ಡ ಕೆಲಸವೂ ಇಲ್ಲ, ಪ್ರಯೋಜನವೂ ಇಲ್ಲ. ಏನಿದ್ರೂ ನಮಗೆ ಅಂಗದ ರಾಜನಾಗ್ಲಿ. ಹೀಗೆ ಮಾತನಾಡಿದ್ರೆ ಏನ್ ಅನಿಸ್ತದೆ? ಬಹಳ ಆಯಾಸ ಮಾಡ್ಕೊಂಡು ಬಂದಿದ್ರಲ್ವಾ, ಹುಡುಕಿ ಹುಡುಕಿ ಸುಸ್ತಾಗಿದ್ರು ಕಪಿಗಳು. ಒತ್ತಟ್ಟಿಗೆ ಸೇರಿದಾಗ ಆತ್ಮರಕ್ಷಣೆ ಅಂತ ಅವರಿಗೆ ಆತ್ಮರಕ್ಷಣೆಯೂ ಆಗ್ತದೆ. ಅಗ್ನಿ ಪ್ರವೇಶದಿಂದ ತಡ್ಕೊಂಡು ದೂರನೂ ಆಗ್ತೀವಿ. ಅಗ್ನಿ ಪ್ರವೇಶ ಅನ್ನೋ ಶಿಕ್ಷೆನೂ ವಿಧಿಸ್ಲಿಕ್ಕಿಲ್ಲ ಯಾರೂ ಇಲ್ಲಿ. ಯಾಕಂದ್ರೆ ಸುಗ್ರೀವ ಅಲ್ಲೆಲ್ಲೋ ಕಿಷ್ಕಿಂಧೆಯಲ್ಲಿದ್ದಾನೆ. ಇಂಥ ಮಾತುಗಳನ್ನು ಕೇಳಿ ಕಪಿಗಳೆಲ್ಲ ತಾರೆಯ ಮಾತು ಬಹಳ ರುಚಿಸಿ, ಆಗಲಿ ಅಂಗದನೇ ರಾಜನಾಗ್ಲಿ, ನಮಗೆಲ್ಲ ಸಮ್ಮತಿ ಇದೆ, ಅಂತೂ ನಮ್ಮನ್ನ ರಕ್ಷಿಸ್ಕೊಂಡ್ರೆ ಸಾಕಾಗಿದೆ ಅಂತನ್ನೋ ಹಾಗೆ ಎಲ್ಲರೂ ಒಪ್ಪಿಬಿಟ್ರಂತೆ. ದೂರದಲ್ಲಿದ್ದಂಥ ಹನುಮಂತ ಮಾತ್ರ ಇವರೆಲ್ಲರ ಮಾತಿಗೆ ವಿರೋಧಿಯಾಗಿ ನಿಂತುಕೊಂಡ ಅಂತ ರಾಮಾಯಣ ಬರ್ತದೆ. ಏನಂದ? ಅಂಗದನ ಮಾತು ಮೇಲ್ನೋಟಕ್ಕೆ ನಿಮಗೆ ರುಚಿಸ್ತಿರ್ಬೋದು, ಆದ್ರೆ ಅವನ ಒಳಮರ್ಮ ಬೇರೆ ಇದೆ ಅಂತ ಹೇಳಿದ್ನಂತ ಆಂಜನೇಯ. ಕಪಿಗಳೆಲ್ಲ ಹನುಮಂತನ ಹತ್ರ ತಿರುಗಿದ್ರು. ಏನ್ ಮರ್ಮ? ಅಂಗದ ರಾಜನಾದ್ರೆ, ಅಂಗದ ನನ್ನ ರಾಜನನ್ನು ಮಾಡಿದ್ರೆ ತಾರೆಗೆ ಲಾಭ ಏನು? ತಾರೆಗೆ ಕಪಿಗಳ ರಾಜ್ಯದೊಳಗೆ ಮಂತ್ರಿ ಸ್ಥಾನ ಗಿಟ್ಟಿಸ್ಕೊಳ್ಳಿಕ್ಕೆ ಆಗ್ತಿತ್ತಂತ. ನೋಡಿ, ಯಾರ್ಯಾರು ಯಾವ್ಯಾವಾಗ ಎಂಥೆಂಥ ಮಾತುಗಳನ್ನಾಗಿ ಆಡಿ ತಮ್ಮ ಸ್ವಾರ್ಥ ಬೇಯಿಸ್ಕೊಳ್ತಾರೆ, ಸ್ವಾರ್ಥ ಸಾಧಿಸ್ಕೊಳ್ತಾರೆ ಅಂತ ಕೂಡಲೇ ಎಲ್ರಿಗೂ ಗೊತ್ತಾಗಲ್ಲ. ತಾರೆ ಅಂದ್ರೆ ಆ ತಾರೆಯ ಸಹೋದರಿಯನ್ನೇ ವಾಲಿ ಕೊಟ್ಟು ಮದುವೆ ಮಾಡಿಸಿತ್ತು. ಹಾಗಾಗಿ ಅಂಗದ ವಾಲಿಯ ಮಗ ಅಂದ್ರೆ ತಾರೆಯ ಸಹೋದರಿಯ ಮಗ, ತಾರ ಅನ್ನೋ ಕಪಿಯ ಸಹೋದರಿಯ ಮಗ. ಅದಕ್ಕೆ ಅಂಗದ ತಾರೆ ಇವರಿಬ್ಬರಲ್ಲಿ ಸೋದರ ಮಾವ ಅಳಿಯನ ಸಂಬಂಧ. ಸೋದರ ಅಳಿಯನೇ ರಾಜನಾಗಿಬಿಟ್ರೆ ಕಪಿಗಳಿಗೆ ಹೀಗೆ ಮಾಡಿಸಿದ್ನಲ್ಲ ಅನ್ನೋ ಗೌರವದಿಂದಲಾದ್ರೂ ಸೋದರ ಮಾವ ತಾರನಿಗೆ ಅಂಗದ ಒಂದು ಮಂತ್ರಿ ಸ್ಥಾನ ಕೊಟ್ಬಿಡ್ತಾನೆ, ನಾನು ಮೆರಿಬಹುದು ಅಂತ ಅವನಿಗಿತ್ತಂತ ಅಪೇಕ್ಷೆ. ಆಗ ಹನುಮಂತ ಹೇಳ್ತಾನೆ, ಅಂಗದಸ್ಯ ರಾಜ್ಯಾಯ ತಾರಾಭಿಹಿತಂ ವಾಕ್ಯಂ. ಅಂಗದನಿಗೆ ರಾಜ್ಯ ಕೊಡಿಸ್ಬೇಕು, ಅವನು ರಾಜನಾಗಬೇಕು ಅಂತ ಯಾಕೆ ಈ ವಿಷಯವನ್ನ ಹೆಚ್ಚು ಎಲ್ಲರ ಮುಂದೆ ಒತ್ತಾಯ ಮಾಡ್ತಿದ್ದ ಅಂದ್ರೆ, ಅವನಿಗೆ ರಾಜ್ಯ ಸಿಗೋದು ಮುಖ್ಯ ಅಲ್ಲ. ಅಳಿಯ ರಾಜನಾದ ಅಂದ್ರೆ ಸೋದರ ಮಾವ ನಾನೇ ಮಂತ್ರಿ ಆಗ್ಬೋದಲ್ಲ ಅನ್ನೋ ಆ ಸ್ವಾರ್ಥ ಇತ್ತಂತ. ನೋಡಿ, ಸ್ವಾರ್ಥ ಸಾಧನೆಗೆ ಕಪಿ ರಾಜ್ಯವನ್ನೇ ಎರಡು ಮಾಡ್ಲಿಕ್ಕೆ ಹೊರಟವನು ತಾರ ಅನ್ನೋ ಕಪಿ. ರಾಮನ್ ಸೇವೆಯಿಂದ ಕಪಿಗಳನ್ನು ವಿಮುಖನನ್ನು ಮಾಡ್ಲಿಕ್ಕೆ ಹೊರಟವನು ತಾರ ಅನ್ನೋ ಕಪಿ. ಅಂಗದಿಗೆ ರಾಜ್ಯ ಕೊಡಿಸೋ ಹಾಗೆ ಮಾಡಿ ಸೀತಾನ್ವೇಷಣ ಕಾರ್ಯಕ್ಕೇನೆ ತಿಲಾಂಜಲಿ ಕೊಡುವಂತೆ ಮಾಡ್ಲಿಕ್ಕೆ ಹೊರಟವನು ತಾರ ಅನ್ನೋ ಕಪಿ. ಮುಂದೆ ಆಗ್ಬೇಕಿದ್ದಂತಹ ಭೂಭಾರ ಹರಣ ಎಷ್ಟು ದೊಡ್ಡ ಕೆಲಸ, ಭಗವಂತ ಮಾಡಿದ ಸಂಕಲ್ಪ, ಅದಕ್ಕೆ ಪ್ರತಿರೋಧಿಯಾಗಿ ತನಗೆ ಬರ್ತಿದ್ದ ಒಂದು ಮಂತ್ರಿ ಪದವಿಗೆ ಹೀಗೆಲ್ಲ ಉಪದೇಶ ಮಾಡಿ ದೇವರಿಗೆ ವಿರುದ್ಧ ನಡ್ಕೊಂಡವನು ತಾರ. ಬೇರೆ ಕಪಿಗಳಿಗೆ ಅರ್ಥನೂ ಆಗಲಿಲ್ಲ. ತಾರೆಯ ಮಾತು ಬಹಳ ರುಚಿಸಿಬಿಡ್ತು, ಒಪ್ಕೊಂಡ್ಬಿಟ್ರು. ಆದ್ರೆ ಆಂಜನೇಯ ಹಾಗೆ ಮಾಡಬೇಡಿ ಅಂತ. ನೋಡು ತಾರ, ನಿನಗೆ ಮಂತ್ರಿ ಆಗ್ಬೇಕು ಅನ್ನೋ ಸ್ವಾರ್ಥ ಇದೆ ಅಂತ ಕಪಿರಾಜ್ಯವನ್ನ ಒಡಿಬೇಡ ಅಂತಂದ. ಒಮ್ಮುಖವಾಗಿರ್ಬೇಕು. ಇಲ್ಲೇನಾದ್ರೂ ಭೇದಕ ಬುದ್ಧಿ ತೋರಿಸಿದ್ರೆ ನೋಡು ನಿನ್ನ ಎಚ್ಚರಿಕೆ ಇರಲಿ ಅಂತಂದ. ಬಂದದ್ದು ರಾಮನ್ ಸೇವೆಗೆ. ಸುಗ್ರೀವನ ಆದೇಶದ ಪಾಲನೆ ಅನ್ನೋದು ಈಗ ನಮಗೆ ರಾಜನಾಗಿದ್ದಾನೆ ಅಂದ ಮೇಲೆ ರಾಜನ ಆದೇಶ ಪಾಲನೆ ನಮಗೆ ಕರ್ತವ್ಯ. ಆದರೆ ಸೀತಾನ್ವೇಷಣ ಅನ್ನೋದು ರಾಮನ ಸಂಕಲ್ಪಕ್ಕೆ ಅನುಗುಣವಾಗಿ ಬಂತು. ರಾಮ
ನಿಮ್ಮೆಲ್ಲರ ಸಹಾಯ ಇಲ್ಲದೇನೂ ಸೀತೆಯನ್ನು ಹುಡುಕಬಲ್ಲ. ಆದರೂ ನಮಗೆ ಈ ಕಾರ್ಯ ವಹಿಸಿದಾನೆ ಅಂದ್ರೆ ನಿಮಗೆಲ್ಲ ಪುಣ್ಯ ಸಿಗಲಿ ಅಂತ ವಹಿಸಿದಾನೆ. ಅವನ ಸಂಕಲ್ಪಕ್ಕೆ ವಿರುದ್ಧ ನಡ್ಕೊಂಡ್ರೆ ಎಚ್ಚರಿಕೆ ಅಂತಂದ. ರಾಮನ್ ಸಂಕಲ್ಪಕ್ಕೆ ವಿರುದ್ಧ ನಡ್ಕೊಂಡ ವಾಲಿಯ ಗತಿ ಏನಾಯ್ತೋ ನಿಮಗೆಲ್ಲ ಅದೇ ಗತಿ ಆದೀತು, ಹುಷಾರ್ ಅಂತಂದ. ಹೀಗೆ ತಾನೂ ಅವನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡೆಯದೆ ತನ್ನವರನ್ನು ಆ ರಾಮನ ಸಂಕಲ್ಪಕ್ಕೆ ವಿರುದ್ಧ ನಡೀತಾರೆ ಎಂದಾಗ ಗೊತ್ತಾಗಿ ಕೂಡಲೇ ಚಿಕಿತ್ಸೆ ಮಾಡಿ ಅವರನ್ನ ಪುನಃ ದೇವರ ಸಂಕಲ್ಪಕ್ಕೆ ಅನುಗುಣ ನಡೆಸಿಕೊಂಡು ಹೋಗುವ ಶಕ್ತಿ ಅದು ಮುಖ್ಯ ಪ್ರಾಣ ಆಂಜನೇಯನಿಗೆ ಮಾತ್ರ ಇರೋದು. ಇಷ್ಟು ಸೂಕ್ಷ್ಮವಾಗಿ ರಾಮಾಯಣವನ್ನು ಚಿಂತನೆ ಮಾಡಬೇಕು. ಆವಾಗ ಹನುಮನ ಕಾರ್ಯ ಎಂಥದ್ದು ಅಂತ ಗೊತ್ತಾಗ್ತದೆ. ಆಗ ತಾರ ಕ್ಷಮೆ ಕೇಳ್ದ, ತಲೆ ಕೆಳಗೆ ಹಾಕಿದ, ಮುಖ ಸಣ್ಣದಾಯ್ತ ಒಂದು, ಅಯ್ಯೋ ನನ್ನ ಒಳಗಿನ ಮರ್ಮ ಗೊತ್ತಾಗ್ಬಿಡ್ತಲ್ಲ ಹನುಮಂತನಿಗೆ ಅಂತ. ಮತ್ತೆ ಪುನಃ ಅಂಥ ಪ್ರಯತ್ನ ಕೈ ಹಾಕಲಿಲ್ಲ ತಾರೆ. ಸೀತಾನ್ವೇಷಣದ ಕಾರ್ಯದಲ್ಲಿ ಮುಂದುವರೆದ್ರು ಅಂತ ಇತ್ಯಾದಿ ರಾಮಾಯಣದ ಕಥೆ ನೋಡ್ತೇವೆ. ಈಗ ನೋಡಿ, ಎಲ್ಲರನ್ನ ಒಂದು ದಾರಿಗೆ ತರಬೇಕು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಎಲ್ಲರೂ ಭಗವನ್ಮುಖರಾಗಬೇಕು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಅವರವರ ಸ್ವಾರ್ಥಕ್ಕೆ ಏನು ಬೇಕಾದರೂ ನಡೀತದೆ ಸಮಾಜದಲ್ಲಿ. ಇವತ್ತಿನ ಸಮಾಜದಲ್ಲಿಯೂ ತಾರೆ ಅಂಥವ್ರು ಬಹಳ ಇರ್ತಾರೆ. ಅವರ ಸ್ವಾರ್ಥಕ್ಕೆ ಧರ್ಮದ ದಾರಿ, ದೈವದ ಪ್ರಜ್ಞೆಯಿಂದ ನಮ್ಮನ್ನು ಬೇರ್ಪಡಿಸಿ ತಮ್ಮ ಅಧಿಕಾರಕ್ಕೆ ಏನು ಬೇಕಾದರೂ ಸಾಧಿಸ್ಕೊಳ್ತಿರ್ತಾರೆ. ಆದರೆ ಹನುಮಂತ ಅಂಥವರಿಗೆಲ್ಲ ಸರಿಯಾಗಿ ಬುದ್ಧಿವಾದ ಹೇಳ್ತಾನೆ, ಬುದ್ಧಿ ಕಲಿಸ್ತಾನೆ. ಇಂಥ ಆಂಜನೇಯ ಅಂತ ಅನುಸಂಧಾನ ಮಾಡಬೇಕು. ಇಂಥ ಎಷ್ಟೋ ಘಟನೆಗಳು ರಾಮಾಯಣದಲ್ಲಿ ಮೂಡಿ ಬರ್ತಾವೆ. ಏನಾಹ ಮಿಹ ದುರ್ಮಾರ್ಗಾತ್ ಉದ್ಧತ್ಯಾಭಿನಿವೇಶಿತಃ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣ ಪ್ರಜ್ಞಂ ನಮಾಮ್ಯಹಂ ಅಂತ ಹನುಮಂತನ ಬುದ್ಧಿಶಕ್ತಿ, ಬುದ್ಧಿ ಚಾಣಾಕ್ಷತೆ, ಕಾರ್ಯದಕ್ಷತೆ, ಸಮಸ್ಯೆಗಳನ್ನು ಎದುರಿಸಿಕೊಳ್ಳೋದು, ಎದುರಿಸುವಾಗ ಬುದ್ಧಿವಂತಿಕೆ ಮೆರೆಯೋದು, ಕೌಶಲ್ಯ ಮೆರೆಯೋದು, ಒಂದ ಎರಡ, ಬ್ರಹ್ಮಚರ್ಯ, ದೈವಭಕ್ತಿ, ಎಷ್ಟು ಗುಣ ಹೇಳಿದರೂ ಕೂಡ ಮೈಮರೆತು ಹೋಗ್ತದೆ. ನನ್ನ ಕೈಯಲ್ಲಿ ಹೇಳಲಿಕ್ಕೂ ಆಗಲ್ಲ, ಅಷ್ಟು ಗುಣಗಳಿದ್ದಾವೆ. ಅದಕ್ಕೆ ಒಂದೇ ಮಾತಿನಲ್ಲಿ ಹೇಳಿದ್ರು ನಾರಾಯಣ ಪಂಡಿತರು, ಎಂತೆಂಥ ಗುಣಗಳು, ಎಂತೆಂಥ ಅದ್ಭುತ. ಯೇ ಯೇ ಗುಣ ನಾಮ ಜಗತ್ ಪ್ರಸಿದ್ಧಾ ಯಂತೇಷು ತೇಷು ಸ್ಮನಿ ದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತಮಾಹು. ಶ್ರೀಮಂತಮೇನಂ ಹನುಮಂತಮಾಹು. ಇವನನ್ನ ಹನುಮಂತ ಅಂತ ಕರೆದದ್ದೇ ಗುಣವಂತ ಅನ್ನೋ ಕಾರಣದಿಂದ. ನಮಗೆ ಅವನಲ್ಲಿರುವ ಗುಣಗಳ ತಿಳುವಳಿಕೆ ಮಾಡಿಕೊಂಡ್ರೆ ಸಾಕಾಗಿದೆ. ಎಂಥೆಂಥ ಹೆಜ್ಜೆ, ಎಂಥೆಂಥ ನಡೆ, ಹನುಮಂತನ ನಡೆಗಳು ಯೋಚನೆ ಮಾಡಿದ್ರೆ ಸಾಕಂತೆ ದೇಹದೊಳಗೊಂದು ಮಿಂಚಿನ ಸಂಚಲನ ಆಗ್ತದೆ, ಕರ್ತವ್ಯದ ಸ್ಫೂರ್ತಿ ಉಂಟಾಗ್ತದೆ, ದೈವಭಕ್ತಿ ಹೇಗೆ ಮಾಡಬೇಕು ಅಂತ ತಿಳಿಯುತ್ತದೆ, ಕಾರ್ಯವನ್ನ ಹೇಗೆ ಪೂರ್ಣಗೊಳಿಸಬೇಕು ಅನ್ನೋದು ಅರ್ಥ ಆಗ್ತದೆ. ಇದೆಲ್ಲ ಹನುಮಂತನದು. ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ಮವೇ. ಸಾಧಾರಣ ಅಲ್ಲ ಹನುಮಂತ ಅಂತ. ಇಂಥ ಹನುಮಂತನ ಸ್ಮರಣೆ ಮಾಡಿದ್ದೇನೆ. ನನಗೆ ತಮಗೆ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳಿ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ.